ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಹೈಪರ್ ಸೆನ್ಸಿಟಿವಿಟಿ ಆಫ್ ದ ಹೆಡ್ ಆಫ್ ದ ಪೆನ್ನಿಸ್ ಅಂತ ಹೇಳ್ತೇವೆ. ಈಗ ನಾವೊಂದು ಈ ಫಿಂಗರ್ನ ಪೆನ್ನಿಸ್ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಈ ತುದಿ ಭಾಗ ಏನಿದೆ ಇದು ಹೆಡ್ ಪಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ತುಂಬ ಸೆನ್ಸಿಟಿವಿಟಿ ಇರುತ್ತೆ. ಇದರಿಂದ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೆ, ಬೇಗ ಎಜಾಕ್ಯುಲೇಟ್ ಆಗುತ್ತೆ, ಕೆಲವೊಂದು ಟೈಮ್ ಎರೆಕ್ಷನ್ ಪ್ರಾಬ್ಲಮ್ ಆಗಲಿಕ್ಕೂ ಕಾರಣ ಇರುತ್ತೆ. ಮ್ಯಾಸ್ಟ್ರಿಬೇಷನ್ ಮಾಡ್ಕೋಬೇಕಾದ್ರೆ ಜಸ್ಟ್ ಟಚ್ ಮಾಡಿದಾಗ ಅಥವಾ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ವಿತ್ ಪಾರ್ಟ್ನರ್ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಪಾರ್ಟ್ನರ್ ಟಚ್ ಮಾಡಿದಾಗೂ ಸಹ ಎಜಾಕ್ಯುಲೇಟ್ ಆಗಿ ತಕ್ಷಣವೇ ಎರೆಕ್ಷನ್ ಕಡಿಮೆ ಆಗುತ್ತೆ. ಇದು ತುಂಬ ಕಾಮನ್ ಆಗಿರುವಂಥ ಪ್ರಾಬ್ಲಮ್ಮು. ಇದಕ್ಕೆ ಕಾರಣಗಳನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ವೇಯಿಂದ ಯಾವ ರೀತಿ ಸೆನ್ಸಿಟಿವಿಟಿ ಇರೋದನ್ನು ಅಂದರೆ ಹೈಪರ್ ಸೆನ್ಸಿಟಿವಿಟಿ ಇರೋದನ್ನು ಕಂಟ್ರೋಲ್ ಮಾಡ್ಬೋದು ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ಸು ಮತ್ತು ವೆಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಪೆನ್ನಿಸ್ ಹೆಡ್ಡು ಹೈಪರ್ ಸೆನ್ಸಿಟಿವಿಟಿ ಇರಲಿಕ್ಕೆ ಒಂದು ಫಿಸಿಕಲ್ ಮತ್ತು ಸೈಕಲಾಜಿಕಲ್ ರೀಸನ್ ಇರುತ್ತೆ. ಜೊತೆಗೆ ಈಗಿನ ಒಂದು ಅಡ್ವಾನ್ಸ್ ರಿಸರ್ಚ್ ಪ್ರಕಾರ ನಮ್ಮ ಒಂದು ಸ್ಕಿನ್ ಲೇಯರ್ ಏನಿದೆ, ಬಟ್ ಪೆನ್ನಿಸ್ ಹೆಡ್ಡಲ್ಲಿ ಜಸ್ಟ್ ಒಂದು ಕೆರಟಿನ್ ಅಂತ ಏನು ಹೇಳ್ತೀವಿ, ಒಂದು ಸಿಂಗಲ್ ಲೇಯರ್ ಇರುತ್ತೆ. ಬೇರೆ ಪಾರ್ಟಲ್ಲಿ ನಮ್ಮ ಕೈಯಲ್ಲಿ ಅಥವಾ ಬೇರೆ ಬಾಡಿ ಪಾರ್ಟಲ್ಲಿ ಆ ಲೇಯರ್ ತಿಕ್ಕಿರುತ್ತೆ. ಸೊ ಆ ಮಟ್ಟಿಗೆ ಹೈ ಸೆನ್ಸಿಟಿವಿಟಿ ಇರೋದಿಲ್ಲ. ಈ ಜಾಗದಲ್ಲಿ ಒಂದೇ ಲೇಯರ್ ಇರೋದ್ರಿಂದ ತುಂಬ ಹೈಪರ್ ಸೆನ್ಸಿಟಿವಿಟಿ ಇರುತ್ತೆ. ಜೊತೆಗೆ ನರ್ವ್ ಎಂಡಿಂಗ್ ಇರೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಒಂದು ಆ ಸೆಕ್ಷುವಲ್ ಫೀಲಿಂಗ್ ಅಂತೇಳಿ ಬರುತ್ತೆ. ಇಲ್ಲ ಅಂದರೆ ಪೆನ್ನಿಸ್ ಹೆಡ್ ಏನಾದರೂ ತುಂಬ ತಿಕ್ಕಿತ್ತು, ಲೇಯರ್ ಏನಾದರೂ ತುಂಬ ತಿಕ್ಕಿತ್ತು ಅಂದರೆ ನಮಗೆ ಆ ಮಟ್ಟಿಗೆ ಸೆಕ್ಷುವಲ್ ಫೀಲಿಂಗ್ಸು ಅಥವಾ ಒಂದು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ನು ಬರ್ತಾ ಇರಲಿಲ್ಲ. ಯೂಶ್ವಲಿ ಹೈ ಸೆನ್ಸಿಟಿವಿಟಿ ಇರುವಂಥದ್ದು ಅನ್ಸರ್ಕಮ್ಸೈಸ್ಡ್ ಪೆನ್ನಿಸ್ ಅಂತ ಹೇಳ್ತೀವಿ. ಯಾರಿಗೆ ಪ್ರೊಫ್ಯೂಸ್ ಸ್ಕಿನ್ ಏನಿದೆ ಅದು ತುಂಬ ಉದ್ದ ಇರುತ್ತೆ, ಯಾವಾಗಲೂ ಪೆನ್ನಿಸ್ ಕ್ಲೋಸ್ ಆಗಿರುತ್ತೆ, ಅವರಿಗೆ ಹೈ ಸೆನ್ಸಿಟಿವಿಟಿ ಕಾಮನ್ ಆಗಿರುತ್ತೆ. ಸೊ ಕೆಲವೊಬ್ಬರಿಗೆ ಸ್ಕಿನ್ ಕಡಿಮೆ ಇದ್ದಾಗ ಅಂದರೆ ಸರ್ಕಮ್ಸೈಸ್ಡ್ ಪೆನ್ನಿಸಲ್ಲಿ ಕೆಲವೊಬ್ರಿಗೂ ಸಹ ಈ ಹೈಪರ್ ಸೆನ್ಸಿಟಿವಿಟಿ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಸ್ಕಿನ್ ಉದ್ದ ಇರೋರಿಗೆ ಇದು ಕಾಮನ್ ಆಗಿ ಇರೋವಂಥದ್ದು. ಸೊ ಒಂದು 3 ಟೆಕ್ನಿಕ್ಸ್ ಅಂದರೆ ಒಂದು 3 ಸ್ಟೆಪ್ಸಲ್ಲಿ ಈ ಸೆನ್ಸಿಟಿವಿಟಿನ ಕಂಟ್ರೋಲ್ ಮಾಡ್ಬೋದು. ಒಂದು, ಯಾವಾಗ ಫ್ರೀ ಇರ್ತೀವಿ ಆ ಫ್ರೀ ಟೈಮಲ್ಲಿ ಪೆನ್ನಿಸ್ ಸ್ಕಿನ್ನನ್ನು ಹಿಂದೆ ತೆಗೆದು ಒಂದು ಎಕ್ಸ್ಪೋಸರ್, ಗಾಳಿಗೆ ಒಂದು ಎಕ್ಸ್ಪೋಸ್ ಮಾಡೋವಂಥದ್ದು. ಸೊ ಇಲ್ಲಿ ಕೆರೋಟಿನ್ ಲೇಯರ್ ಫಾರ್ಮೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಸ್ಟೆಪ್ ಅಂದರೆ ಸ್ನಾನ ಮಾಡಬೇಕಾದ್ರೆ ಸ್ಕಿನ್ನನ್ನು ಹಿಂದೆ ತೆಗೆದು ವಾಶ್ ಮಾಡೋ ಅಂಥದ್ದು. ವಾಶ್ ಮಾಡಾದ್ಮೇಲೆ ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟ್ರನ್ನ ಜಸ್ಟ್ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡಾದ್ಮೇಲೆ ಆ ಪೆನ್ನಿಸ್ ಹೆಡ್ ಏನಿದೆ ಅದನ್ನು ಒಂದು 3 to 5 ಮಿನಿಟ್ಸ್ ಜಸ್ಟ್ 3 ಫಿಂಗರ್ಸಲ್ಲಿ ಮಸಾಜ್ ಮಾಡೋವಂಥದ್ದು, ಒಂದು ಸ್ಮೂತಾಗಿ ಟಚ್ ಕೊಡೋವಂಥದ್ದು. ಸೊ ಇದು ರೆಗ್ಯುಲರ್ ಮಾಡೋದ್ರಿಂದ ಸಹ ಕೆರಟಿನ್ ಲೇಯರ್ ಫಾರ್ಮೇಷನ್ ಆಗೋ ಸಾಧ್ಯತೆ ಇರುತ್ತೆ. ಥರ್ಡ್ ಸ್ಟೆಪ್ಪಿಗೆ ಬಂದರೆ, ಸೊ ಒಂದು ನ್ಯಾಚುರಲ್ ಆಯಿಲ್, ಕೋಕೋನಟ್ ಆಯಿಲನ್ನು ಈ ಹೆಡ್ ಏನಿದೆ ಆ ಜಾಗದಲ್ಲಿ ಒಂದು ವೀಕ್ಲಿ 3 to 5 ಮಿನಿಟ್ಸ್ ಒಂದು ಮಸಾಜ್ ಮಾಡೋವಂಥದ್ದು. ಸೊ ಈ 3 ಸ್ಟೆಪ್ಪನ್ನು ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ, ಯಾಕಂದರೆ 1 ಅಥವಾ 2 ದಿವಸದಲ್ಲಿ ಯಾವುದೇ ರಿಸಲ್ಟ್ ಸಿಗೋದಿಲ್ಲ, 3 to 6 ಮಂತ್ಸ್ ಒಂದು ಫಾಲೋ ಮಾಡೋದ್ರಿಂದ ಆ ಕೆರಟಿನ್ ಲೇಯರು ದಪ್ಪ ಆಗ್ತಾ ಹೋಗುತ್ತೆ, ಅಂದರೆ ಸ್ಕಿನ್ ಲೇಯರ್ ದಪ್ಪ ಆಗ್ತಾ ಹೋಗುತ್ತೆ, ಆ ಹೈ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಪೆನ್ನಿಸ್ ಹೆಡ್ಡಲ್ಲಿ ಹೈಪರ್ ಸೆನ್ಸಿಟಿವಿಟಿ ಇದ್ದಾಗ ಈ ಒಂದು ನ್ಯಾಚುರಲ್ ಟೆಕ್ನಿಕ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದರಲ್ಲೂ ಕಂಟ್ರೋಲ್ ಆಗಲಿಲ್ಲ, ತುಂಬಾ ಅನ್ಕಂಟ್ರೋಲ್ ಇತ್ತು, ಜಸ್ಟ್ ಟಚ್ ಮಾಡಿದಾಗ ಎಜಾಕ್ಯುಲೇಟ್ ಆಯಿತು, ಎರೆಕ್ಷನ್ನು ಪ್ರಾಬ್ಲಮ್ ಆಯಿತು ಅಂದಾಗ ಆವಾಗ ಡಾಕ್ಟ್ರ್ ಹತ್ರ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಆ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.